ನಲ್ಲವೆಂದು ದೇವರನ್ನು ಆರಾಧಿಸುವ ಮತಗಳನ್ನು ಗಮನಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಆರಾಧನೆಗೆ ಸಿದ್ಧರಾಗೋಣ. ಮಾನವರಾದ ನಾವು ದೇವರನ್ನು ಆತುಕೊಳ್ಳುವುದು, ಆತನಲ್ಲಿ ವಿಶ್ವಾಸ ನಂಬಿಕೆ ನೀಡುವುದು ಬಹಳ ಅಗತ್ಯ. ದೇವರನ್ನು ನಂಬಿ ನಾವು ದೇವರ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಇಕ್ಕಟ್ಟು ಸಂಭವಿಸುತ್ತದೆ, ಶೋಧನೆಗಳು ಎದುರಾಗುತ್ತವೆ. ಅಂತಹ ವೇಳೆಯಲ್ಲಿ ನಾವು ಶೋಧನೆಗೆ ಹೆದರದೆ ಹಿಂಸೆ ಸಂಕಟಗಳಲ್ಲಿ ಮುಳುಗಿಹೋದರೆ ಧೈರ್ಯವಾಗಿ ನಾವು ದೇವರ ಮಾರ್ಗವನ್ನು ಅನುಸರಿಸಿ ದೇವರಲ್ಲಿ ಪ್ರಾರ್ಥನೆ ಬದುಕನ್ನು ಮುಂದೆ ಸಾಗಿಸಿಕೊಂಡು ಹೋಗುವಂತಹದ್ದಾಗಿದೆ. ನಮಗೆ ಕಷ್ಟ ನಷ್ಟಗಳು ಸಂಭವಿಸುವಾಗ, ಇಕ್ಕಟ್ಟು ವೇದನೆಗಳನ್ನು ಓದಿಕೊಳ್ಳುವಾಗ ನಮಗೆ ಎದುರಾಗಿ ಅನೇಕ ಸಂಗತಿಗಳು ಬರುವಾಗ ನಾವು ನಮ್ಮ ಪ್ರಯತ್ನ, ನಮ್ಮ ಕಾರ್ಯಗಳನ್ನು ಮುಂದುವರಿಸಬೇಕಾಗುತ್ತದೆ. ಇರುವುದರಿಂದ ನಮ್ಮ ಆರಾಧನೆ, ನಮ್ಮ ವಾಕ್ಯ ಜ್ಞಾನ ದೇವರಲ್ಲಿ ನೆಲೆಗೊಳ್ಳುವುದಕ್ಕೂ, ದೇವರ ಮಾರ್ಗದಲ್ಲಿ ಸತತವಾಗಿ ಜೀವಿಸುವುದು, ದೇವರೊಂದಿಗೆ ನಮ್ಮ ಅನೇಕ ಸಂಬಂಧವನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೂ ಸಹಾಯ ಮಾಡಿ. ಆರಾಧನೆಯ ಆರಂಭ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಹಾಡುವ ಸಂಗೀತದಲ್ಲಿ 90ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 90ನೇ ಸಂಗೀತ. ಈ ದಾವಿದನ ವೈದ್ಯನು ಕಟಾಕ್ಷವುಳ್ಳ ಯೇಸು, ಆರೋಗ್ಯ ಮಾಡಬಲ್ಲನು, ಸುಕ್ಷೇಮ ದೇವಿಗೆ. 90ನೇ ಸಂಗೀತವನ್ನು ದೇವರ ಮಹಿಮೆಗಾಗಿ ಹಾಡೋಣ.
ಸಿದ್ಧರಾಗಿ ನಿಂತಿರುವಾಗ ಸುವಾರ್ತೆ ಮಾರ್ಗದಿಂದ ದೇವರ ವಾಕ್ಯ ಪಾಠವನ್ನು ಆಲಿಸೋಣ. ದೇವರ ವಾಕ್ಯವನ್ನು ಕೇಳೋಣ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ವಚನಗಳವರೆಗೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ವಚನಗಳವರೆಗೆ. ಆಮೇಲೆ ಅವರು ಎರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗಲೇ ತಿಮಾಯನ ಮಗನಾದ ಬರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಕನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು, ಅವನು ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅಂದರು. ಅವರು ಆ ಕುರುಡನನ್ನು ಕರೆದು, ಧೈರ್ಯವಿಟ್ಟು ಹೇಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು, ನನಗೆ ಕಂಡು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನ ದಾರಿಯಲ್ಲಿ ಆತನಿಂದ ಹೋದನು ಎಂಬುದು ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಂಬಿಗಸ್ತನಾದ ದೇವರೇ, ನಿನ್ನನ್ನು ಆರಾಧಿಸಲು ಕೊಂಡಾಡಲು ಬಂದಿರುವಂತ ನಮಗೆ ನಿನ್ನ ಪ್ರಸನ್ನತೆಯ ಸ್ಥಾನದ ಅನುಭವ ನಮಗೀಗ ದಯಪಾಲಿಸುವುದಾಗಿ ಹೇಳುತ್ತೇವೆ. ನಿನ್ನನ್ನು ಸ್ತುತಿಸುವುದು ಯುಕ್ತವೂ ನ್ಯಾಯವೂ ಆಗಿದೆ. ನಿನ್ನನ್ನು ಸ್ತುತಿಸುವಂತಹ ಭಾಗ್ಯ, ನಿನ್ನ ವಾಕ್ಯವನ್ನು ಕೇಳುವಂತಹ ಆಸಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸಬೇಕಾಗಿ ಬಿಡುತ್ತೇವೆ. ಯಾವ್ಯಾವ ನಿನ್ನ ಪ್ರಸನ್ನತೆಯನ್ನು ನಮ್ಮನ್ನು ಆವರಿಸಿ ನಮಗೆ ಅನುಗ್ರಹಿಸಬೇಕಾದಂತಹ ಎಲ್ಲ ನಿನ್ನ ಆಶೀರ್ವಾದಗಳನ್ನು, ಕೃಪಾವರಗಳನ್ನು ಅನುಗ್ರಹಿಸುವುದಾಗಿ ಬಿಡುತ್ತೇವೆ. ನಮ್ಮ ಜೊತೆಗಾರರು, ನಮ್ಮ ಸಂಘಟನೆಯನ್ನು ನೀನು ಆರಂಭಿಸುವ ಕಳೆದ ವಾರಗಳನ್ನು ಕಾಪಾಡಿದ್ರಿ, ಬಲಪಡಿಸಿ, ಪೋಷಿಸಿದ್ರಿ. ಅನುಗ್ರಹಿಸಿದ ಎಲ್ಲ ಕೃಪಾವರಗಳಿಗಾಗಿ, ಆರೋಗ್ಯಕ್ಕಾಗಿ ನೀವು ಮಾಡಿದಂತಹ ಅದ್ಭುತ ಮಹತ್ವಗಳಿಗೋಸ್ಕರವಾಗಿ ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. ನನಗೆ ವೇದಾಂತರಲ್ಲಿಯೂ ಮಹಿಮೆಯೂ ರಾಗಗಳಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದಿರುವ ನಮ್ಮನ್ನು, ನಮ್ಮ ಸ್ಥಿತಿಗತಿಗಳನ್ನು ನೀವು ಮರೆತನಾಗಿದ್ದೆ. ಈ ಸಮಯದಲ್ಲಿ ನಾವು ಮಾಡಿರುವಂತಹ ಅಪರಾಧಗಳು, ಲೋಪಗಳನ್ನು ಮನ್ನಿಸುವುದಾಗಿ ಪ್ರಾರ್ಥಿಸುತ್ತೇವೆ. ನಾವು ನಿನ್ನ ವಿರುದ್ಧವಾಗಿ, ನಿನ್ನ ವಾಕ್ಯದ ವಿರುದ್ಧವಾಗಿ, ನಿನ್ನ ಆಜ್ಞೆಯ ವಿರುದ್ಧವಾಗಿ ಮಾಡಿರುವಂತಹ ಪ್ರತಿಯೊಂದು ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ
ನಮ್ಮ ದ್ರೋಹಗಳನ್ನು ಮೋಸವನ್ನು ಮನ್ನಿಸಿದಾಗಿ ಪ್ರಾರ್ಥಿಸ್ತೇವೆ. ನಮಗೆ ನೂತನ ಸ್ವಭಾವ, ಶುದ್ಧ ಮನಸ್ಸು, ಪರಿಶುದ್ಧತೆಯಿಂದ ಕೂಡಿದಂತಹ ಜೀವಿತವನ್ನು ಮಾಡಬೇಕಾಗುವ ಹಾಗೆ ನೇರವಾಗಿ ನಿಂತುಕೊಂಡು ನಮ್ಮನ್ನು ನಿನ್ನ ಮಾರ್ಗದಲ್ಲಿ ನಡೆಸುವ ನಿನ್ನ ಮೇಲಿರಬೇಕಾದಂತಹ ನಂಬಿಕೆಯ ಜೀವಿತವನ್ನು, ವಿಶ್ವಾಸದ ಬಾಳ್ವೆಯನ್ನು ನಾವು ತೊರೆದಿದ್ದಾದರೆ ಅದನ್ನು ಹೆಚ್ಚಿಸುವುದಾಗಿ ಬೇಡುತ್ತೇವೆ. ನಮಗೆ ನಂಬಿಕೆ ಕಡಿಮೆಯಾಗಿದ್ದರೆ ಆ ನಂಬಿಕೆಯನ್ನು ಹೆಚ್ಚಿಸು. ನೀವು ಮಾಡಿದಂತ ಮಹೋಪಕಾರಗಳನ್ನು ನೆನೆಸಿದರೆ ಭಾವದಿಂದ ವಂದಿಸುತ್ತೇವೆ. ನಮಗೆ ಅಗತ್ಯವಿರುವಂತಹ ಎಲ್ಲರಿನ ಪೋಷಣೆ ಭಾವನೆಯನ್ನು ಸಕಾಲಕ್ಕೆ ಅನುಗ್ರಹಿಸುವುದಾಗಿ ಬೇಡುವುದಾಗಿದೆ. ನಿನ್ನೆ ಕಾತುಕೊಂಡು ನಿನ್ನೆ ಅವಲಂಬಿಸಿ ನಿನ್ನ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯವನ್ನು ದಯಪಾಲಿಸು. ನಿನ್ನ ವಾಕ್ಯದ ಪ್ರಬೋಧನೆಗನುಸಾರವಾಗಿ, ನಿನ್ನ ಚಿತ್ತಕ್ಕನುಸಾರವಾಗಿ, ನಿನ್ನ ಇಚ್ಛೆ ಏನಿದೆಯೋ ಅದಕ್ಕನುಸಾರವಾಗಿ ನಾವು ಸದಾಕಾಲವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಧನವು ಮಾನವ ಮಹಿಮೆಯು ನಿನಗೊಬ್ಬನೇ ಸಲ್ಲಿಸುತ್ತೇವೆ. ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತದೆ. ಮದುವೆ ಬಾಳ್ವೆಗೆ ನಮ್ಮನ್ನು ಮುನ್ನಡೆಸುತ್ತದೆ. ಜ್ಞಾನಿಗಳಿಗೂ ಸಹ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ದಯಪಾಲಿಸು. ನಮ್ಮ ಉದ್ಯೋಗ ಪ್ರಯತ್ನಗಳಲ್ಲಿ ಸಫಲತೆ ಯಶಸ್ಸನ್ನು ನಿನ್ನ ಕೃಪೆಯನ್ನು ನಾವು ಅನುಭವಿಸುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯವನ್ನು ನೀಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುವುದಾಗಿದ್ದೇವೆ. ಆಮೆನ್. ಕರ್ತನ ಸ್ಥಿರವಾಗಿ ಕೂಡ ಮಾತನಾಡುವ ರೀತಿಯನ್ನು ಮಾಡುವಾಗ ನಾವು ದೇವರ ದೇಶಕ್ಕೆ ಸಿದ್ಧಾಂತ ವಾಕ್ಯವನ್ನು ಕೇಳಲು ನಮಗೆ ನಮ್ಮ ಹೃದಯದ ಕಣ್ಣುಗಳನ್ನು ವಾಕ್ಯವು ಕೊಡುವಂತಹ ಧೈರ್ಯ, ವಾಕ್ಯ ನೀಡುವಂತಹ ಆದರಣೆ, ವಾಕ್ಯ ಪೂರ್ಣವಾಗಿಸುವಂತಹ ನಿರ್ಮಾಣಗಳ ಮೇಲೆ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವುದಕ್ಕೆ ಸಹಾಯಿಸುವ ನಮ್ಮ ಬದುಕಿನಲ್ಲಿ ಎದುರಾಗುವಂತಹ ಎಲ್ಲ ಇಕ್ಕಟ್ಟು ಶೋಧನೆಗಳನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸುವ ನಿನ್ನ ಆತ್ಮನ ಬಲದಿಂದ ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತಿಳಿಪಡಿಸು. ಲೋಕದಲ್ಲಿ ನಾವು ಸಾಕ್ಷಿಯುತ ಜೀವಿತವನ್ನು, ಮಾದರಿಯ ಜೀವಿತವನ್ನು ನಿಭಾಯಿಸುವಂತಹ ರೀತಿಯಲ್ಲಿ ನಾವು ಬದುಕುವುದಕ್ಕೆ, ಜೀವಿಸುವುದಕ್ಕೆ ನಮಗೆ ಸಹಾಯಿಸು. ಯೆಹೋವನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳುತ್ತೇವೆ. ಆಮೆನ್. ಎಲ್ಲರಿಗೂ ಸಂಜೆಯ ಶುಭವಾದನೆಗಳು. ಯೇಸು ಸ್ವಾಮಿಯ ನಾಮದಲ್ಲಿ ಎಲ್ಲರಿಗೆ ಸಮಾಧಾನ, ಶಾಂತಿಯು ನಿಂತಿರುತ್ತದೆ. ಮನುಷ್ಯನ ಜೀವನದಲ್ಲಿ ನಂಬಿಕೆ ಬಹಳ ಮಹತ್ತರವಾದ ಪಾತ್ರ ವಹಿಸುತ್ತದೆ. ನಮ್ಮ ಜೀವನದಲ್ಲಿ ನಂಬಿಕೆ ಇಲ್ಲದಿದ್ದರೆ, ವಿಶ್ವಾಸವು ಇಲ್ಲದಿದ್ದರೆ ನಾವು ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಹೇಳ್ತಾರೆ.
ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹೀಗಿರುವುದರಿಂದ ನಮ್ಮ ನಂಬಿಕೆಯ ಜೀವಿತ ದೇವರ ಮೇಲೆ ಹೆಚ್ಚಾಗಿರಬೇಕು. ದೇವರನ್ನು ಮಾತ್ರ ನಾವು ನಂಬುವನಾಗಿರಬೇಕು. ವಿನಃ ದೇವರನ್ನದೇ ದೇವರನ್ನು ಹೊರತುಪಡಿಸಿ ಜ್ಞಾನವನ್ನು ನಂಬಿದರೂ ಸಹ ನಮಗೆ ಪ್ರಯೋಜನವಿಲ್ಲ, ನಮಗೆ ಲಾಭವಿಲ್ಲ, ನಮಗೆ ಆಶೀರ್ವಾದವಿಲ್ಲ ಎಂಬುದಾಗಿ ವಾಕ್ಯಭಾಗವು ತಿಳಿಸುತ್ತದೆ. ಈ ನಿಟ್ಟಿನಲ್ಲಿ ಈ ವಾಕ್ಯಭಾಗವನ್ನು ಗಮನಿಸುವಾಗ ಮಾತನ ಸುವಾರ್ತೆ 10ನೇ ಅಧ್ಯಾಯದ 46ನೇ ವರ್ಷದಿಂದ 52ನೇ ವರ್ಷದವರೆಗೆ ಬಾರ್ತಿಮಾಯನೆಂಬ ಒಬ್ಬ ಕುರುಡ ವೇಷಧಾರ ಆತನಿಗೆ ಕಣ್ಣು ಕೊಡುವಂತಹ ಅಥವಾ ದೃಷ್ಟಿ ಕೊಡುವಂತಹ ಈ ಮಹತ್ಕಾರ್ಯದ ಮೂಲಕವಾಗಿ ಆತನ ನಂಬಿಕೆ, ಅಭಿಷೇಕನಾದಂತಹ ಕುರುಡನಾದಂತಹ ಬಾರ್ತಿಮಾಯನ ವಿಶ್ವಾಸ ಯೇಸು ಸ್ವಾಮಿಯ ಮೇಲೆ ಎಷ್ಟಿತ್ತು, ಯಾವ ರೀತಿಯಲ್ಲಿತ್ತು, ಆತನ ಹೋರಾಟ ಹೇಗಿತ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಈ ಬಾರ್ತಿಮಾಯನು ಕುರುಡ ಭಿಕ್ಷುಕನಾಗಿ ಆತನು ಕಣ್ಣನ್ನು ಕಾಣದೆ ದೃಷ್ಟಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ದಿನಾಲು ಭಿಕ್ಷೆ ಬೇಡುತ್ತಿದ್ದ. ಈತನು ಭಿಕ್ಷೆ ಬೇಡುವಂತಹ ಸಂದರ್ಭದಲ್ಲಿ ಮನುಷ್ಯರು ಈತನಿಗೆ ಅಗತ್ಯವಿರುವಂತಹ ಹಣವನ್ನು ಅಥವಾ ತಿನ್ನುವುದಕ್ಕೆ ಆಹಾರವನ್ನೇನೋ ಕೊಡುತ್ತಿದ್ದರು. ಆದರೆ ಆತನಿಗೆ ಅಗತ್ಯವಾಗಿ ಬೇಕಿದ್ದದ್ದು ಕಣ್ಣು ಕಾಣಬೇಕಾಗಿತ್ತು, ಆತನು ನೋಡಬೇಕಾಗಿತ್ತು, ಆತನಿಗೆ ದೃಷ್ಟಿ ಬರಬೇಕಾಗಿತ್ತು. ಆತನು ಕಣ್ಣು ಕಾಣದೆ ಬಹಳ ಕಷ್ಟಪಡುತ್ತಿದ್ದಂತಹ, ವ್ಯಸನ ಪಡುತ್ತಿದ್ದಂತಹ ಸಂಗತಿ ಅವನ ಜೀವನದಲ್ಲಿ ಎದ್ದಿರುವುದನ್ನು ವಾಕ್ಯಭಾಗ ತಿಳಿಸುತ್ತದೆ. ಒಂದು ದಿನ ಯೇಸು ಸ್ವಾಮಿ ಅವನ ಬಳಿಯಲ್ಲಿ ಹಾದು ಹೋಗುವಾಗ ಆತನು ಯೇಸುವಿನ ವಿಷಯದಲ್ಲಿ ಈಗಾಗಲೇ ಯೇಸು ಸ್ವಾಮಿ ಅನೇಕರಿಗೆ ಕಣ್ಣು ಕೊಟ್ಟದ ವಿಷಯದಲ್ಲಿ, ಅದ್ಭುತ ಮಾಡಿದ ವಿಷಯದಲ್ಲಿ, ಮಹತ್ವಗಳನ್ನು ಮಾಡಿದ ವಿಷಯದಲ್ಲಿ ಆತನು ಕಂಡಿದ್ದಾಗ, ಆತನು ಕೇಳಿದಾಗ, ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರಿಗೆ ಹೋಗುತ್ತಿದ್ದಾನೆ ಎನ್ನುವಂತಹ ಸಮಾಚಾರವನ್ನು ಕೇಳಿ ದಾವೀದನ ಕುಮಾರನೇ ಯೇಸುವಿನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ಈ ಬಾರ್ತಿಮಾಯನು ದಾವೀದನ ಕುಮಾರನೇ ಯೇಸುವಿನನ್ನು ಕರುಣಿಸು ಎಂಬುದಾಗಿ ಕೂಗುವಾಗ ಯೇಸು ಸ್ವಾಮಿ ನಿಜವಾಗಲೂ ದಾವೀದನ ಮಗನಲ್ಲ, ಯೇಸು ಸ್ವಾಮಿ ಯೋಸೇಫನ ಮಗ. ಆದರೆ ದಾವೀದನ ವಂಶ ಅಥವಾ ದಾವೀದನ ಮನೆತನ, ದಾವೀದನ ಮೂಲಕವಾಗಿ ತನ್ನ ರಾಜ್ಯವನ್ನು ಸ್ಥಾಪಿಸುತ್ತೇನೆ ಎಂಬುದಾಗಿ ದೇವರು ಕೊಟ್ಟಂತಹ ಮಾತು, ದೇವರ ವಾಗ್ದಾನವನ್ನು ನೆನಪಿಗೆ ತಂದುಕೊಳ್ಳುತ್ತಾನೆ. ಯಾಕಂದ್ರೆ ದಾವೀದನ ಸಂಸ್ಥಾನದವರು, ದಾವೀದನ ವಂಶದವರು, ದಾವೀದನ ಮನೆತನದವರು ಸದಾಕಾಲವೂ ದೇವರ ಆಳ್ವಿಕೆಯಲ್ಲಿ, ದೇವರ ರಾಜ್ಯದಲ್ಲಿ ಸೇರುವವರಾಗಿರುತ್ತಾರೆ ಎಂಬುದಾಗಿ. ದೇವರ ರಾಜ್ಯದಲ್ಲಿ ಕಷ್ಟವಿಲ್ಲ, ಸಮಸ್ಯೆ ಇಲ್ಲ, ಯಾವಾಗಲೂ ಸಮಾಧಾನವಿರುತ್ತದೆ, ಸಂತೋಷವಿರುತ್ತದೆ ಎನ್ನುವಂತಹ ಆ ನಂಬಿಕೆ ಯೇಸುವಿನ ಮೇಲೆ ಇದ್ದುದರಿಂದ ಯೇಸು ಒಬ್ಬ ಮೆಸ್ಸಿಯನು ಎಂಬುದಾಗಿ, ಅದ್ಭುತ ಮಾಡುವನೆಂಬುದಾಗಿ ಈ ಬಾರ್ತಿಮಾಯನಿಗೆ ತಿಳಿದಿತ್ತು. ಹಾಗಾಗಿ ಬಾರ್ತಿಮಾಯನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು, ಯೇಸುವಿನನ್ನು ಕರುಣಿಸು ಎಂಬುದಾಗಿ ಕೂಗುವುದಕ್ಕೆ ಪ್ರಾರಂಭಿಸುತ್ತಾನೆ. ಬಾರ್ತಿಮಾಯನಿಗೆ ತಿಳಿದಿತ್ತು, ನನಗೆ ಯೇಸುವಿನಿಂದ ಅದ್ಭುತವಾಗುತ್ತದೆ, ಯೇಸುವಿನ ಮೂಲಕವಾಗಿ ನನಗೆ ಕಣ್ಣು ಬರುತ್ತದೆ, ನಾನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ, ನನಗೆ ದೃಷ್ಟಿ ಬರುತ್ತದೆ ಎನ್ನುವಂತಹ ಆಳವಾದ ನಂಬಿಕೆ, ದೃಢವಾದ ವಿಶ್ವಾಸವಿರುವುದರಿಂದ ಆತನು ಕೂಗಿಕೊಳ್ಳುತ್ತಾನೆ. ಆತನು ಕೂಗಿಕೊಂಡ ಸಂದರ್ಭದಲ್ಲಿ 45ನೇ ವರ್ಷದಲ್ಲಿ ಏನ್ ಹೇಳ್ತದೆ ವಾಕ್ಯಭಾಗ, ಅನೇಕರು ಅವರನ್ನು ಏನ್ ಮಾಡ್ತಾರೆ, ಸುಮ್ಮನಿರುವುದಾಗಿ ಗದರಿಸ್ತಾರೆ. ಯಾಕೆ? ಯೇಸು ಸ್ವಾಮಿಗೆ ನೀನು ತೊಂದರೆ ಕೊಡಬೇಡ ಎಂಬ, ಅಥವಾ ಯೇಸು ಸ್ವಾಮಿ ಅವನ ಮಾಡಿ ಅವನು ಹೋಗ್ತಾ ಇದ್ದಾನೆ, ನೀನು ಯಾಕೆ ಅವನನ್ನು ಹಿಂಸೆ ಪಡಿಸ್ತೀಯ ಅಥವಾ ಅವನಿಗೆ ತೊಂದರೆ ಕೊಡುವುದು? ಯಾಕಂದ್ರೆ ಈ ಲೋಕದಲ್ಲಿ ನಮಗೆ ಯಾರು ಕಾಪಾಡಿದ ಮೇಲೆ, ಈ ಲೋಕದಲ್ಲಿ ವೈದ್ಯರಿಗೆ ಕಣ್ಣು ಕೊಡದ ಮೇಲೆ ಯೇಸುವಿನಾದವರಿಗೆ ಕಣ್ಣು ಕೊಡುತ್ತಾನೆ ಎನ್ನುವಂತಹ ರೀತಿಯಲ್ಲಿ ಅಪನಂಬಿಕೆಯ, ಅವಿಶ್ವಾಸದ ಮಾತುಗಳನ್ನು ಆ ವ್ಯಕ್ತಿಗೆ ಏನ್ ಮಾಡ್ತಾರೆ, ಸುಮ್ಮನಿರುವುದಾಗಿ ಅವನನ್ನ ಗದರಿಸ್ತಾರೆ. ಸುಮ್ಮನಿರುವುದಾಗಿ ಗದರಿಸುವಂತಹ ವೇಳೆಯಲ್ಲಿ ಆತನ ಏನ್ ಮಾಡ್ತಾರೆ, ಆತನು ಸುಮ್ಮನಾಗುವುದಿಲ್ಲ. ಆತನು ಏನ್ ಮಾಡ್ತಾನೆ, ಗದರಿಸಿದಾಗಿಯೂ ಸುಮ್ಮನಿರುವುದಾಗಿ ಹೇಳಿದಾಗಿಯೂ ಸಹ ದಾವೀದನ ಕುಮಾರನನ್ನು ಕರುಣಿಸು ಎಂದು ಅವನೇನ್ ಮಾಡ್ತಾನೆ, ಮತ್ತಷ್ಟು ಕೂಗಿಕೊಳ್ತಾನೆ. ಯಾಕಂದ್ರೆ ಅವನ ಸ್ವರ ಯೇಸುವಿನ ಕಿವಿಗೆ ಬಿಡಬೇಕು. ಮನುಷ್ಯರ ಕಿವಿಗೆ ಬಿದ್ದಂತಹ ಬಾರ್ತಿಮಾಯನ ಸ್ವರ ಮನುಷ್ಯರು ಅವನನ್ನು ಏನ್ ಮಾಡ್ತಾರೆ, ಸುಮ್ಮನಿರುವುದಾಗಿ ಹೇಳ್ತಾರೆ, ಅವನನ್ನ ಗದರಿಸ್ತಾರೆ. ಆದ್ರೆ
ಅವನ ಸ್ವರ ಮತ್ತಷ್ಟು ಹೆಚ್ಚಾಗ್ತದೆ, ಅವನ ಪ್ರಯತ್ನ ಮತ್ತಷ್ಟು ಹೆಚ್ಚಾಗ್ತದೆ, ಅವನ ಸ್ವರವು ಮತ್ತಷ್ಟು ಹೆಚ್ಚಾಗಿ, ಅವನ ಕೂಗು ಮತ್ತಷ್ಟು ಹೆಚ್ಚಾಗಿ ಯೇಸುವಿನ ಕಿವಿಗೆ ಬೀಳುವ ತನಕ ಅವನೇನ್ ಮಾಡ್ತಾನೆ? ಕೂಗ್ತಾನೆ. ದಾವೀದನ ಕುಮಾರನನ್ನು ಕರುಣಿಸಲೇಬೇಕು ಎಂಬುದಾಗಿ ಅವನು ಮತ್ತಷ್ಟು ಕೂಗಿಕೊಳ್ಳುವುದಿಲ್ಲ. ಯಾಕಂದ್ರೆ ಯೇಸುವಿನಿಂದ ಅವನಿಗೆ ಕಂಡು ಬರುವಂತದ್ದಾಗಿರುತ್ತದೆ. ಯೇಸುವಿನಿಂದ ಅವನು ಅದ್ಭುತವನ್ನು ಹೊಂದುವುದಕ್ಕೆ ಸಾಧ್ಯವಿರುತ್ತದೆ. ಯೇಸುವಿನ ಮೇಲೆ ಅವನು ನಂಬಿಕೆ ಇಟ್ಟಿದ್ದಾನೆ, ಮನುಷ್ಯರಿಗೆ ನಂಬಿಕೆ ಇಲ್ಲ. ಅಲ್ಲಿದ್ದಂತ ಜನರು, ಗದರಿಸಿದಂತ ಜನರಿಗೆ, ಸುಮ್ಮನಿರಿಸಿದಂತ ಜನರಿಗೆ ಯೇಸುವಿನ ವಿಷಯದಲ್ಲಾದರೆ ಇವನಿಗೆ ಅದ್ಭುತವಾಗಬೇಕು, ಇವನಿಗೆ ಕಂಡು ಬರಬೇಕು ಎನ್ನುವಂತಹ ಆಲೋಚನೆ ಮಾಡಲಿಲ್ಲ. ಅವರಿಗೆ ಒಳ್ಳೆಯದಾಗಲಿ, ಯೇಸುವಿನ ಮೂಲಕ ಒಳ್ಳೆಯದಾಗಲಿ ಎಂಬುದಾಗಿ ಅವರು ಬಯಸಲಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ? ಅವನ ಪಾಡಿಗೆ ಬಿಟ್ಟು ಬಿಡು, ಅವನ ಪಾಡಿಗೆ ಅವರು ಹೋಗಲಿ. ಯೇಸುವಿನ ಕಾರ್ಯವೇನಿದೆ ಗೊತ್ತಿಲ್ಲ, ಯೇಸುವಿನ ಯೋಚನೆ ಏನಿದೆ ಗೊತ್ತಿಲ್ಲ, ಯೋಜನೆ ಏನಿದೆ ಗೊತ್ತಿಲ್ಲ. ಯೇಸುವಿನ ಪ್ರಯಾಣ ಹಾಗೆ ಮುಂದುವರೆಯಲಿ, ನೀವು ನಿನ್ನ ಪಾಡಿಗೆ ಸುಮ್ಮನಿರುವುದಾಗಿ ಬದಲಿಸಿದವರನ್ನ ಸುಮ್ಮನಿರಿಸ್ತಾರೆ. ಆದರೆ ಜನರು ಯೇಸುವಿನ ಮೇಲೆ ನಂಬಿಕೆ ಇಡದಿದ್ದರು, ಜನರು ಯೇಸುವಿನ ಮೇಲೆ ವಿಶ್ವಾಸ ಇಡದಿದ್ದರು. ಜನರು ಅವನನ್ನು ಬದಲಿಸಿದರು, ಸುಮ್ಮನಿರಿಸಿದರು. ಅವನ ಪ್ರಯತ್ನ ಹೆಚ್ಚಾಗಿ ಯೇಸುವಿನ ಮೇಲಿನ ನಂಬಿಕೆಯಿಂದ, ಯೇಸುವಿನ ಮೇಲಿನ ವಿಶ್ವಾಸದಿಂದ ಅವನು ಮತ್ತಷ್ಟು ಕೂಗಿಕೊಂಡು ಯೇಸುವಿನ ಕಿವಿಗೆ ತನ್ನ ಸ್ವರವು ಬೀಳುವ ತನಕ ಆತನು ಕೂಗಿಕೊಳ್ಳುತ್ತದೆ. 49ನೇ ವಚನ ಹೇಳುತ್ತದೆ, ಆಗ ಯೇಸು ನಿಂತು, ನೋಡಿ, ಯೇಸು ಸ್ವಾಮಿ ನಿಲ್ತಾನೆ. ಯಾತಕ್ಕಾಗಿ ನಿಲ್ತಾನೆ? ಅವನ ಸ್ವರ ಅಂದರೆ ಬಾರ್ತಿಮಾಯನ ಸ್ವರ ಯೇಸು ಸ್ವಾಮಿಯ ಕಿವಿಗೆ ಬೀಳುತ್ತದೆ. ಯೇಸು ಸ್ವಾಮಿಯ ಸ್ವರವು ಬಾರ್ತಿಮಾಯನಿಗೆ ಕೇಳಲಿಲ್ಲ. ಬದಲಾಗಿ ಬಾರ್ತಿಮಾಯನ ಸ್ವರವನ್ನು ಕೇಳಿದಂತ ಯೇಸು ಸ್ವಾಮಿ ನಿಲ್ಲುತ್ತಾನೆ. ಯಾಕಂದ್ರೆ ಯೇಸುವಿಗೆ ಗೊತ್ತಾಯಿತು ಅವನಿಗೇನು ಅವಶ್ಯಕತೆ ಇದೆ, ಬಾರ್ತಿಮಾಯನಿಗೆ ಏನು ಆಗಬೇಕಾಗಿದೆ. ನನ್ನಿಂದ ಮಹತ್ವಗಳು ಅಥವಾ ಅದ್ಭುತಗಳು ನಡೆಯಬೇಕಾಗಿದೆ. ಬಾರ್ತಿಮಾಯನು ನನ್ನಿಂದ ಏನೋ ಅಪೇಕ್ಷೆ ಪಡುತ್ತಿಲ್ಲ, ನನ್ನ ಮೇಲಿದ್ದಂತಹ ವಿಶ್ವಾಸಕ್ಕೆ, ನನ್ನ ಮೇಲಿದ್ದಂತಹ ನಂಬಿಕೆಗೆ ನಾನು ಏನಾದರೂ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಆಗ ಯೇಸು ನಿಂತು ಏನ್ ಹೇಳ್ತಾನೆ? ಯೇಸು ಸ್ವಾಮಿ ಅವನನ್ನು ಕರೆಯಿರಿ ಎಂಬುದಾಗಿ ಹೇಳ್ತಾನೆ. ಜನ ಏನ್ ಮಾಡೋದನ್ನ ಗದರಿಸಿ ಸುಮ್ಮನಿರಿಸ್ತಾರೆ. ಯೇಸು ಸ್ವಾಮಿ ಅವನ ಸ್ವರವನ್ನು ಕೇಳಿ ಏನ್ ಮಾಡ್ತಾರೆ? ಅವನನ್ನ ಕರೆಯಿರಿ ಎಂಬುದಾಗಿ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ? ಆ ಕುರುಡನನ್ನು ಧೈರ್ಯದಲ್ಲಿ ಏನು ನಿನ್ನನ್ನು ಕರೆಯುತ್ತಾನೆ ನೋಡಿ. ಆಗ ಏನ್ ಮಾಡ್ತಾರೆ? ಜನ ಏನ್ ಮಾಡ್ತಾರೆ? ಆ ಬಾರ್ತಿಮಾಯನಿಗೆ ಏನ್ ಮಾಡ್ತಾರೆ? ಧೈರ್ಯ ಮಾಡು, ಧೈರ್ಯವಾಗಿ ನಿನ್ನನ್ನು ಯೇಸು ಸ್ವಾಮಿ ಕರೀತಾ ಇದ್ದಾನೆ. ನೀನು ನಂಬಿಕೆ ಇಟ್ಟಂತ ಯೇಸು ಸ್ವಾಮಿಯನ್ನು, ನೀನು ವಿಶ್ವಾಸ ಪಟ್ಟಂತ ಯೇಸು ಸ್ವಾಮಿ ನಿನ್ನನ್ನು ಕರೀತಾ ಇದ್ದಾನೆ ಎಂಬುದಾಗಿ ಸುಮ್ಮನಿರಿಸಿದಂತ ಜನರೇ, ಗದರಿಸಿದಂತ ಜನರೇ ಧೈರ್ಯವಾಗಿ ಯೇಸು ಸ್ವಾಮಿ ನಿನ್ನನ್ನು ಕರೀತಾ ಇದ್ದಾನೆ, ಹೋಗು ನೀನು ಯೇಸು ಸ್ವಾಮಿಯ ಬಳಿಗೆ ಎಂಬುದಾಗಿ ಕಳುಹಿಸಿಕೊಡ್ತಾರೆ. ಅವನೇನ್ ಮಾಡ್ತಾನೆ? ಕೂಡಲೇ ಮಹಾ ಸಂತೋಷವಾಗುತ್ತದೆ, ಅವನಿಗೆ ಧೈರ್ಯ ಬರ್ತದೆ, ಅವನಿಗೆ ಉತ್ಸಾಹ ಬರ್ತದೆ, ಅವನ ಕೈಕಾಲುಗಳಿಗೆ, ಅವನ ದೇಹಕ್ಕೆ ಬಲವೊಂದು ಅವನು ಧೈರ್ಯವಾಗಿ ಏನ್ ಮಾಡ್ತಾನೆ? ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎಂದು ಯೇಸುವಿನ ಬಳಿಗೆ ಬರ್ತಾನೆ. ಅವನೇನ್ ಮಾಡ್ತಾನೆ? ಯೇಸುವಿನ ಬಳಿಗೆ ಬರ್ತಾನೆ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಯೇಸು ಅವನನ್ನು 51ನೇ ವರ್ಷದಲ್ಲಿ ಹೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀನಿ? ಯೇಸು ಸ್ವಾಮಿ ಪ್ರಶ್ನೆ ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀನಿಲ್ಲ. ಯೇಸು ಸ್ವಾಮಿಗೆ ಗೊತ್ತಿತ್ತು ಅವನಿಗೆ ಕಣ್ಣು ಬೇಕಾಗಿದೆ, ಅವನಿಗೆ ದೃಷ್ಟಿ ಕೊಡಬೇಕಾಗಿದೆ, ಅದ್ಭುತ ಮಾಡಬೇಕಾಗಿದೆ. ಆದಾಗ್ಯೂ ಸಹ ಅವನ ನಂಬಿಕೆಯನ್ನು ನೋಡುವಾಗ, ಅವನ ನಂಬಿಕೆಯಲ್ಲಿ ಇರುವಂತಹ ಶಕ್ತಿಯನ್ನು ಗಮನಿಸುವಾಗ ಅವನು ಕೇಳ್ತಾನೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಕಣ್ಣು ಕೊಡ್ತಾನೆ, ಯೇಸು ಸ್ವಾಮಿ ದೃಷ್ಟಿಯನ್ನು ನೀಡ್ತಾನೆ, ಯೇಸು ಸ್ವಾಮಿ ನನಗೆ ಅದ್ಭುತ ಮಾಡ್ತಾನೆ, ಯೇಸು ಸ್ವಾಮಿ ನನಗೆ ಮಹತ್ವ ಮಾಡ್ತಾನೆ ಎಂಬುದಾಗಿ ನಂಬಿಕೆ ಇಟ್ಟಿದ್ದರಿಂದ ಅವನೇನ್ ಮಾಡ್ತಾನೆ? ನಾನು ನನಗೆ ಏನು ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಯ ಪ್ರಶ್ನೆಗೆ ನನಗೆ ಕಣ್ಣು ಕೊಡು ಎಂಬುದಾಗಿ ಹೇಳ್ತಾನೆ. ಯೇಸು ಸ್ವಾಮಿ ಅವನ ಅಗತ್ಯತೆಯನ್ನು ಪೂರೈಸ್ತಾನೆ. ಅವನಿಗೆ ಏನು ಅಗತ್ಯವಿತ್ತೋ, ಅವನಿಗೆ ಏನು ಬೇಕಾಗಿತ್ತೋ ಅದನ್ನು ಕೊಡಬಲ್ಲ ಶಕ್ತಿ, ಅದನ್ನು ಮಾಡಬಲ್ಲ ಶಕ್ತಿ ಯೇಸುವಿನಲ್ಲಿ ಇದೆ ಎಂಬುದಾಗಿ ಅಲ್ಲಿ ತೋರ್ಪಡಿಸ್ತಾನೆ. ಯೇಸು ಸ್ವಾಮಿ ಏನ್ ಹೇಳ್ತಾನೆ? 52ನೇ ವಚನದಲ್ಲಿ, ಯೇಸು ಅವನಿಗೆ ಹೋಗು, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ. ಅವನ ನಂಬಿಕೆ ಎಷ್ಟಿತ್ತು? ಯೇಸು ಏನಾದರೂ ನನಗೆ ಅದ್ಭುತ ಮಾಡೇ ಮಾಡ್ತಾನೆ, ಯೇಸು ಸ್ವಾಮಿ ನನಗೆ ಅದ್ಭುತ ಮೂಲಕವಾಗಿ ನನಗೆ ಕಣ್ಣು ಬರುವಂತೆ ಮಾಡ್ತಾನೆ, ನನಗೆ ಕಣ್ಣು ಕಾಣುವಂತೆ ಮಾಡ್ತಾನೆ, ನನಗೆ ದೃಷ್ಟಿ ಕೊಡ್ತಾನೆ, ನನಗೇನು ಬೇಕೋ ಅದನ್ನು ಅವನು ಕೇಳಿ ಅದಕ್ಕನುಸಾರವಾಗಿ ಕೊಡ್ತಾನೆ ಎಂಬುದಾಗಿ ಅವನ ನಂಬಿಕೆ ಇತ್ತು, ಅವನ ವಿಶ್ವಾಸ. ಹಾಗೆ ಬೇರೆ ನಮ್ಮ ನಂಬಿಕೆಯು ಸಹ ಇಷ್ಟರ ಮಟ್ಟಿಗೆ ಆಳವಾಗಿ ದೃಢ ವಿಶ್ವಾಸದಿಂದ ನಾವು ಬೇಡದೆ ಹೋದರೆ, ನಾವು ಕೇಳಿಕೊಳ್ಳದೆ ಹೋದರೆ ದೇವರ ಮೇಲೆ
ನಂಬಿಕೆ ವಿಶ್ವಾಸದ ಹೋದರೆ ದೇವರು ನಮಗೆ ದಯ ಪಾಲಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ದೇವರ ಬಳಿಗೆ ಬರುವಾಗ, ದೇವರಿಗೆ ನಾವು ಮೊರೆಯಿಡುವಾಗ, ದೇವರಲ್ಲಿ ನಮಗೆ ಪ್ರಾರ್ಥನೆಯನ್ನು ನಾವು ಮಾಡುವಾಗ ನಂಬಿಕೆಯಿಂದ ನಾವು ಪ್ರಾರ್ಥಿಸುವುದಾದರೆ, ನೀವು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು ಎಂಬುದಾಗಿ ನೀವು ನಂಬಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಹಾಗಾಗಿ ಅಲ್ಲಿದ್ದಂತಹ ಕುರುಡನಿಗೆ, ಆ ಬಾತಿಮಾಯನಿಗೆ, ಭಿಕ್ಷುಕನಿಗೆ ಅವನಿಗೆ ಆಹಾರ ಕೊಡಬಲ್ಲ ಅಥವಾ ಏನಾದರೂ ಕಾಸು ಕೊಡಬಲ್ಲಂತಹ ಪ್ರಯತ್ನ ಯೇಸುಸ್ವಾಮಿ ಮಾಡಲಿಲ್ಲ. ಅದರಾಗಿ ಅವನಿಗೆ ಕಣ್ಣು ಕಾಣುವಂತೆಯೇ ಆ ಅದ್ಭುತವನ್ನು ಯೇಸುಸ್ವಾಮಿ ಮಾಡ್ತಾನೆ. ಎಲ್ಲ ಮನುಷ್ಯರ ಬಳಿ ಕೇಳಿದಂತೆ ಭಿಕ್ಷುಕನಾದಂತಹ ಕುರುಡನಾದಂತಹ ಬಾತಿಮಾಯ ನನಗೇನಾದರೂ ಭಿಕ್ಷೆ ಕೊಡುವುದಾಗಿ ಕೇಳಿದಿಲ್ಲ. ಬದಲಾಗಿ ಏನ್ ಹೇಳ್ತಾರೆ? ನನಗೆ ಭಿಕ್ಷೆ ಬೇಡ, ನನಗೆ ಆಹಾರ ಬೇಡ, ನನಗೆ ಹಣ ಬೇಡ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಪೇತ್ರ ಯೋಹಾನರು ಮಧ್ಯಾಹ್ನದ ವೇಳೆಯಲ್ಲಿ ಅವರು ಪ್ರಾರ್ಥನೆಗಾಗಿ ಹೋಗುತ್ತಿದ್ದಂತಹ ವೇಳೆಯಲ್ಲಿ ಅಲ್ಲಿಯೂ ಸಹ ಒಬ್ಬ ವ್ಯಕ್ತಿ ಇದ್ದ. ಆತನು ಹುಟ್ಟುಕುಂಟನಾಗಿದ್ದ. ಆ ಹುಟ್ಟುಕುಂಟನು ಸಹ ಆ ದೇವಾಲಯದ ಮಾರ್ಗವಾಗಿದ್ದಂತಹ ಸಂದರ್ಭದಲ್ಲಿ ಭಿಕ್ಷೆ ಬೇಡುವವನಾಗಿದ್ದ. ಈ ಭಿಕ್ಷೆ ಬೇಡುತ್ತಿದ್ದಂತಹ ಈ ದೇವಾಲಯದ ಬಳಿಯಲ್ಲಿದ್ದಂತಹ ಹುಟ್ಟುಕುಂಟನಿಗೆ ಪೇತ್ರ ಯೋಹಾನರು ಸಹ ಮಾಡಿದಂತಹ ಕಾರ್ಯವೇನು ಅಲ್ಲಿಯೂ ಸಹ ಹೇಳ್ತಾರೆ. 6ನೇ ವರ್ಷದಲ್ಲಿ ಆ ಪೇತ್ರನು ಬೆಳ್ಳಿ ಬಂಗಾರವನ್ನು ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಬಲ ಬರುತ್ತದೆ, ಹರಡುಗಳಿಗೆ ಬಲ ಬರುತ್ತದೆ. ಅವನು ನಡೆಯುತ್ತಾ ಆತ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯಗಳಿಗೆ ಹೋಗ್ತಾನೆ. ಹಾಗಾದ್ರೆ ಯೇಸು ಸ್ವಾಮಿ ನಮಗೆ ಏನು ಅಗತ್ಯವಿದೆಯೋ ಅದನ್ನು ಕೊಡಬಲ್ಲವರಾಗಿದ್ದಾನೆ. ನಾವು ಕೇಳುವಂತಹ ವಿಷಯ, ನಾವು ಬೇಡುವಂತಹ ವಿಷಯ, ನಾವು ಪ್ರಾರ್ಥಿಸುವಂತಹ ವಿಷಯ, ನಾವು ಏನು ಬೇಕೋ ಅದಕ್ಕಿಂತಲೂ ಮಿಗಿಲಾಗಿ ದೇವರು ನಮಗೆ ಅನುಗ್ರಹಿಸುವವರಾಗಿದ್ದಾರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ, 7 ವಚನ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ ಹೇಳುವುದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ನಾವು ಬೇಡುವುದಕ್ಕಿಂತ ಮುಂಚೆಯೇ ತಂದೆಯಾದ ದೇವರಿಗೆ ನಾವು ಏನು ಬೇಕು ಎಂಬುದಾಗಿ ತಿಳಿಯುವುದು. ಹಾಗಾಗಿ ನಮ್ಮ ಬದುಕಿನಲ್ಲಿ ನಮ್ಮ ಅವಶ್ಯಕತೆಗೆ ತಕ್ಕಂತಹ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು, ಬೇಡಿಕೆಗಳನ್ನು ಇರುವಾಗ ದೇವರಿಗೆ ನಮಗೆ ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಎಂತಹ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಕೊಡಬೇಕೆನ್ನುವಂಥದ್ದು ದೇವರಿಗೆ ಗೊತ್ತಿರುತ್ತದೆ. ಹಾಗಾಗಿ ನಾವು ಬೇಡುವುದಕ್ಕಿಂತ ಮುಂಚಿತವಾಗಿ, ನಾವು ಕೇಳಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ, ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಆತನು ನಮಗೆ ಎಲ್ಲವನ್ನೂ ಕೊಡಬಲ್ಲವನಾಗಿದ್ದಾನೆ. ಹಾಗಾಗಿ ನಾವು ಬೇಡುವಂತಹ ಸಂದರ್ಭದಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ ಬೇಡಬೇಕು. ಅವಿಶ್ವಾಸದಿಂದಲೂ ಅಪನಂಬಿಕೆಯಿಂದಲೂ ನಾವು ಬೇಡಬಾರದು. ಅಲ್ಲಿ ಆ ಭಿಕ್ಷುಕನಾದಂತಹ ಕುರುಡನಾದ ಬಾತಿಮಾಯನು ಯೇಸುವಿನ ಬಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನು ಸುಮ್ಮನಿರಿಸುವಂತಹ, ಗದರಿಸುವಂತಹ ಸ್ವರವು ಬಂದಾಗ ಆ ಸ್ವರಕ್ಕಿಂತಲೂ ಮಿಗಿಲಾಗಿ ಅವರು ತೂಗಿಕೊಳ್ತಾರೆ. ಜನರು ಏನ್ ಮಾಡ್ತಾರೆ? ಅವರನ್ನ ಸುಮ್ಮನಿರಿಸ್ತಾರೆ, ಗದರಿಸ್ತಾರೆ. ಆದರೆ ನಮಗೆ ಶೋಧನೆಗಳು, ನಮಗೆ ಪರಿಸ್ಥಿತಿಯಿಂದ ಅಥವಾ ನಮಗೆ ಸನ್ನಿವೇಶಗಳಿಂದ ದೇವರಿಂದ ದೂರವಾಗುವುದಕ್ಕೆ, ದೇವರಲ್ಲಿ ನಾವು ಅಪನಂಬಿಕೆಯನ್ನು, ಅವಿಶ್ವಾಸಕ್ಕೆ ನಮ್ಮ ಮಾರ್ಗವು, ನಮ್ಮ ಜೀವನವು ಹೋಗುವಾಗ ನಾವು ದೇವರ ಮೇಲಿನ ನಂಬಿಕೆ ಕಳೆದುಕೊಳ್ಳಬಾರದು, ದೇವರ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ನಮಗೆ ಶೋಧನೆಗಳು ಬರುವಾಗ ದೇವರಿಂದ ದೂರವಾಗುವುದಕ್ಕೆ, ನಮಗೆ ಪರಿಸ್ಥಿತಿಗಳು, ಸಂಕಟಗಳು, ಹಿಂಸೆಗಳು ಬರುವಾಗ ದೇವರನ್ನು ದೂರ ಮಾಡುವುದಕ್ಕೆ ಬರುವಂತವುಗಳಾಗಿವೆ. ಆದರೆ ಅವುಗಳಿಗೆ ನಾವು ಒಳಗಾಗಬಾರದು. ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಸತತವಾಗಿ ಮುಂದಾಗಬೇಕು ಮತ್ತು ನಡೆಸಿಕೊಂಡು ಹೋಗುವಂತ ಪ್ರಯತ್ನವನ್ನು ನಾವು ಮಾಡಬೇಕು. ಒಂದು ವೇಳೆ ಕುರುಡ ಭಿಕ್ಷುಕನಾದಂತಹ ಬಾತಿಮಾಯ ಸುಮ್ಮನಿರಿಸಿದಾಗ ಅವರು ಸುಮ್ಮನಿದ್ದರೆ, ಅವನನ್ನು ಗದರಿಸಿದಾಗ ಸುಮ್ಮನಾಗಿದ್ದರೆ ಅವನಿಗೆ ಕಣ್ಣು ಬರುತ್ತಿರಲಿಲ್ಲ, ಅವನಿಗೆ ಅದ್ಭುತವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅವನ ನಂಬಿಕೆ ಕ್ಷೀಣವಾಗಿ, ಅವನ ನಂಬಿಕೆ ಹೋಗಿ ಅವನಿಗೆ ಅದ್ಭುತವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ
ನಮ್ಮ ನಂಬಿಕೆಗೆ ಧಕ್ಕೆ ಬರುವಾಗ, ನಮ್ಮ ವಿಶ್ವಾಸಕ್ಕೆ ಕುಂದು ಬರುವಾಗ ನಾವು ನಂಬಿಕೆಯಲ್ಲಿ ದೃಢವಾಗಬೇಕು, ನಮ್ಮ ವಿಶ್ವಾಸದಲ್ಲಿ ದೃಢವಾಗಬೇಕು. ನಾವು ಪ್ರಾರ್ಥನೆಯಲ್ಲಿ ಹೆಚ್ಚಾದ ಸಮಯವನ್ನು ಕಳೆಯಬೇಕು. ದೇವರ ಮಾರ್ಗದಲ್ಲಿ ನಾವು ಹೆಚ್ಚಾಗಿ ನಾವು ನಡೆಯಬೇಕಾದದ್ದು ನಮ್ಮ ಕರ್ತವ್ಯವಾಗಿರುತ್ತದೆ. ಜನರಾಗಲಿ, ಪರಿಸ್ಥಿತಿ ಆಗಲಿ, ಸಂದರ್ಭವಾಗಲಿ ನಮ್ಮನ್ನು ಅಪನಂಬಿಕೆಗೆ, ಅವಿಶ್ವಾಸಕ್ಕೆ ನಡೆಸುವಾಗ ನಾವು ಅಪನಂಬಿಕೆಯಲ್ಲಿ ಹೋಗಬಾರದು, ಅವಿಶ್ವಾಸಕ್ಕೆ ನಾವು ಮುಳುಗಿ ಹೋಗಬಾರದು. ಯಾಕಂದ್ರೆ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ, ನಾವು ಪಡೆಯುವುದಕ್ಕೆ ಬೇಡುವಂತವರಾಗಿರಬೇಕು, ನಂಬಿಕೆಯಿಂದ ಬೇಡುವವರಾಗಿರಬೇಕು, ವಿಶ್ವಾಸದಿಂದ ಬೇಡುವವರಾಗಿರಬೇಕು. ಮತ್ತಾಯನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಂತ ಮತ್ತೊಂದು ಮಾತು 7ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಹೇಳುತ್ತದೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವರಲ್ಲ. ನಾವು ತಂದೆ ತಾಯಿಗಳಂತಹ ಇಹಲೋಕದಲ್ಲಿರುವಂತಹ ಮನುಷ್ಯರಾದ ನಾವೇ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವಂತಹ ನಮ್ಮ ಸೃಷ್ಟಿಕರ್ತನಾದ ನಮ್ಮ ತಂದೆಯನ್ನು, ನಮ್ಮ ಪರಲೋಕದ ತಂದೆಯನ್ನು ನಾವು ಬೇಡಿಕೊಳ್ಳುವಾಗ ನಾವು ಬೇಡಿದ್ದಕ್ಕಿಂತಲೂ, ನಾವು ಬಯಸುವುದಕ್ಕಿಂತಲೂ, ಅದಕ್ಕಿಂತಲೂ ಮಿಗಿಲಾದಂತಹ ಹೆಚ್ಚಾದಂತಹ ಆಶೀರ್ವಾದಗಳನ್ನು, ವರಗಳನ್ನು ಕೊಡಬಲ್ಲವನಾಗಿದ್ದಾನೆ. ಹಾಗಾಗಿ ಅಲ್ಲಿ ಕುರುಡು ಭಿಕ್ಷುಕನಾದಂತಹ ಬಾರ್ತಿಮಾಯ ಭಿಕ್ಷೆಯನ್ನು ಕೇಳಲಿಲ್ಲ. ಪೇತ್ರ ಯೋಹಾನನು ಸಹ ಆ ಹುಟ್ಟುಗುಂಟನಿಗೆ ಭಿಕ್ಷೆಯನ್ನು ಕೊಡಲಿಲ್ಲ. ಆತನ ಜೀವನೋಪಾಯಕ್ಕೆ ಅಗತ್ಯವಿರುವಂತಹ ಯಾವುದೇ ಸಂಗತಿಗಳನ್ನು ಕೊಡಲಿಲ್ಲ. ಬದಲಾಗಿ ಅವನು ಬಯಸಿದ್ದಕ್ಕಿಂತಲೂ ಹೆಚ್ಚಾದಂಥದ್ದು ಅವನ ಕಾಲುಗಳಿಗೆ, ಹರಳುಗಳಿಗೆ ಬಲ ಬರುವಂತೆ, ಈ ಕುರುಡ ಭಿಕ್ಷುಕನಾದಂತಹ ಬಾರ್ತಿಮಾಯನಿಗೆ ಕಂಡು ಬರುವಂತೆ ತಂದೆಯಾದ ದೇವರು ಯೇಸು ಸ್ವಾಮಿ ಮೂಲಕವಾಗಿ ಅದ್ಭುತವನ್ನು ಮಾಡಲಿದ್ದಾನೆ. ಹಾಗಾದ್ರೆ ಇನ್ನು ನಮ್ಮೆಲ್ಲರ ಜೀವಿತದಲ್ಲಿ ಇಂತಹ ಪರಿಸ್ಥಿತಿ ಬರುವಾಗ ದೇವರ ಮೇಲೆ ನಾವು ಎಷ್ಟರ ಮಟ್ಟಿಗೆ ನಂಬಿಕೆ, ವಿಶ್ವಾಸದಿಂದ ಆತುಕೊಂಡವರಾಗಿರುತ್ತೇವೆ. ಜನರು ನಮ್ಮನ್ನು ದಾರಿ ತಪ್ಪಿಸುವುದಾದ್ರೆ, ಜನರು ನಮ್ಮನ್ನು ದೇವರ ಮಾರ್ಗದಿಂದ ಬೇರೊಂದು ಮಾರ್ಗಕ್ಕೆ ನಡೆಸುವುದಾದ್ರೆ, ನಮ್ಮ ನಂಬಿಕೆಗೆ ಧಕ್ಕೆಯನ್ನು ಕುಂದುಗಳನ್ನು ತರುವುದಾದ್ರೆ, ನಮ್ಮ ವಿಶ್ವಾಸವನ್ನು ದೇವರ ಮೇಲಿಂದ ಮನುಷ್ಯರ ಮೇಲೆ ಬರುವುದಕ್ಕೆ ಪ್ರಯತ್ನಿಸುವುದಾದ್ರೆ ನಾವು ದೇವರನ್ನು ಬಿಟ್ಟು ಬೇರೆ ಯಾರನ್ನು ಆತುಕೊಳ್ಳಬಾರದು, ದೇವರನ್ನು ಬಿಟ್ಟು ಯಾರನ್ನು ನಾವು ನಂಬಬಾರದು. ಯಾಕಂದ್ರೆ ದೇವರ ಮೇಲಿನ ನಂಬಿಕೆ, ದೇವರ ಮೇಲಿನ ವಿಶ್ವಾಸ ನಮ್ಮ ಬದುಕಿಗೆ ಸಾರ್ಥಕತೆಗೆ ನಡೆಸುವಂತಹ ಸಂಗತಿಗಳಾಗಿರುತ್ತದೆ. 146ನೇ ಕೀರ್ತನೆಯ 3ನೇ ಮತ್ತು 4ನೇ ವಚನ, 5ನೇ ವಚನವನ್ನು ಗಮನಿಸುವಾಗ ಕೀರ್ತನೆಗಳ ಸಂಗ್ರಹ 146ನೇ ಕೀರ್ತನೆ 3ರಿಂದ 5ನೇ ವಚನದಲ್ಲಿ ಹೇಳ್ತದೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವರನ್ನು ಸ್ನೇಹಿಸಬೇಡ್ರಿ. ಅವರು ಸಹಾಯ ಮಾಡಲ್ಲ. ನಾವು ಮನುಷ್ಯರನ್ನು ನಂಬಿ ಹೋಗುವುದಕ್ಕಿಂತ, ಮನುಷ್ಯರ ಮೇಲೆ ಭರವಸೆ ಬಿಡುವುದಕ್ಕಿಂತ ದೇವರ ಮೇಲೆ ಭರವಸೆ ವಿಶ್ವಾಸ ಬಿಟ್ಟರೆ ಎಷ್ಟು ಒಳ್ಳೆಯದು ಎಂಬುದಾಗಿ ವಾಕ್ಯವಾಗಿ ಹೇಳ್ತೇವೆ. ರಕ್ತಕುಸುಮ ರೋಗ 12 ವರ್ಷಗಳಿಂದ ಆಕೆ ಬಹಳಷ್ಟು ಪ್ರಯಾಸ ಪಟ್ಟು ಆಕೆಯ ರಕ್ತಕುಸುಮ ರೋಗವು ಗುಣ ಹೊಂದಲಿಲ್ಲ. ಆಕೆ ವೈದ್ಯರ ಬಳಿ ಹೋದಳು, ಹಣ ಕಳೆದುಕೊಂಡಳು, ಸಮಯವು ತೀರಿತು ಮತ್ತು ಕಾಲವು ಕಳೆಯಿತು. 12 ವರ್ಷಗಳಾದರೂ ಸಹ ಆಕೆ ಗುಣವಾಗಲಿಲ್ಲ. ಕಡೆಯದಾಗಿ ಉಡುಪಿನ ಗೊಂಡೆಯನ್ನು, ಯೇಸುಸ್ವಾಮಿಯ ಉಡುಪಿನ ಗೊಂಡೆಯನ್ನು ಹೊಂದಿದಾಗ ಆಕೆಯ ರೋಗವು ಗುಣವಾಯಿತು. ಹಾಗೆ ನಮ್ಮ ನಂಬಿಕೆ ವೈದ್ಯರ ಮೇಲೋ, ಮನುಷ್ಯರ ಮೇಲೋ, ಯಾವುದು ಪ್ರಭುಗಳ ಮೇಲೋ ಅಥವಾ ಮಾನವರ ಮೇಲೆ ನೆನೆಸಿಕೊಂಡು ಹೋಗುವಾಗ ನಮಗೆ ಅವರು ಸಹಾಯ ಮಾಡಬಲ್ಲ ಶಕ್ತರಲ್ಲ ಅವರು. ಯಾಕಂದ್ರೆ 4ನೇ ವಚನ ಹೇಳ್ತದೆ, ಅವರ ಉಸಿರು ಹೋಗಲು ಕಣ್ಣಿರಿಸಿರುತ್ತಾರೆ, ಅವರ ಸಂದರ್ಭಗಳೆಲ್ಲ ವೇದನಲ್ಲೇ ಹಾಗೆ ಹೋಗುತ್ತದೆ. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ದೇವರನ್ನು ನಂಬಿರುವವರು ಧನ್ಯರು, ದೇವರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟವರೇ ಧನ್ಯರು ಎಂಬುದಾಗಿ ವಾಕ್ಯಭಾಗ ಹೇಳ್ತದೆ. ಹಾಗಾದ್ರೆ ನಮ್ಮ ಬದುಕಿನಲ್ಲಿ ಅಸಾಧ್ಯವಾದಂತಹ ಕಾರ್ಯಗಳನ್ನು ನಮ್ಮ ಮೂಲಕವಾಗಿ ದೇವರು ಸಾಧ್ಯವಾಗಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ನಮಗೆ ಶೋಧನೆಗಳನ್ನು ಕೊಡುವಂತಹ, ನಮಗೆ ಸುಮ್ಮನಿರಿಸುವಂತಹ ಸ್ವರಗಳು, ನಮ್ಮನ್ನು ಗದರಿಸುವಂತಹ ಸ್ವರಗಳು ಬರುತ್ತದೆ. ಅಥವಾ ನಮ್ಮ ರೋಗ ರುಜಿನಗಳನ್ನು ಗುಣಪಡಿಸಲಾಗದಂತಹ ವೈದ್ಯಕೀಯ ಕ್ಷೇತ್ರವು ಇಲ್ಲದೆ ಇರುವಾಗಲೂ ಸಹ ದೇವರು ನಮಗೆ ಘನವೈದ್ಯನಾಗಿದ್ದಾನೆ, ದೇವರು ನಮಗೆ ಸಹಾಯಕನಾಗಿದ್ದಾನೆ, ದೇವರು ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ದೇವರು ನಮಗೆ ಕೊಡಬಲ್ಲ ಸಕಲ ವರದಾನಗಳನ್ನು, ಒಳ್ಳೆಯ ತಲಾಂತುಗಳನ್ನು ಕೊಡಬಲ್ಲ ಶಕ್ತನು ಆಗಿರುವಾಗ ನಾವು ಯಾರ ಬಳಿ ಹೋಗಿ ಯಾವುದನ್ನು ಕೇಳಿಕೊಳ್ಳಬೇಕು ಅದರಲ್ಲಿ ನಾವು ಕೇಳಿಕೊಳ್ಳಬೇಕು. ಯಾರ ಬಳಿ ಹೋಗಿ ಯಾವುದನ್ನು ನಾವು ಆರಿಸಿಕೊಳ್ಳಬೇಕು ಅಂತವರ ಬಳಿ ಹೋಗಿ ನಾವು ಅದನ್ನೇ ಆರಿಸಿಕೊಳ್ಳಬೇಕಾಗಿರುತ್ತದೆ. ನಮ್ಮ ವಿಜ್ಞಾಪನೆ, ನಮ್ಮ ಪ್ರಾರ್ಥನೆಗಳು, ನಮ್ಮ ಬೇಡಿಕೆಗಳನ್ನು ಮೊದಲು ನಾವು ದೇವರಿಗೆ ಇಡಬೇಕು. ಯಾಕಂದ್ರೆ ಇಹಲೋಕದಲ್ಲಿ ಯಾರ ಬಳಿ ಹೋಗಿ ನಾವು ಏನೇ ಕೇಳಿಕೊಂಡರೂ
ಸಹ ಅವರ ಶಕ್ತಿಯನುಸಾರವಾಗಿ ಅವರ ಸಾಮರ್ಥ್ಯಾನುಸಾರವಾಗಿ ಅವರು ಸಹಾಯ ಮಾಡಬಹುದು. ಆದರೆ ಅವೆಲ್ಲವೂ ಸಾರ್ಥಕವಾಗುವುದಿಲ್ಲ, ಅವೆಲ್ಲವೂ ಪೂರೈಕೆಯಿಂದ ನಡೆಯುವುದಿಲ್ಲ. ಅಥವಾ ವೈದ್ಯರು ಸಹ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಅಂತಿಮವಾಗಿ ಏನ್ ಹೇಳ್ತಾರೆ, ಇನ್ನು ನೀವು ನಿಮ್ಮ ದೇವರನ್ನು ಬೇಡಿಕೊಳ್ಳಬೇಕಾಗಿದೆ. ಅದೇ ನಾವು ಮೊದಲು ದೇವರನ್ನು ಬೇಡಿಕೊಂಡು ತದನಂತರದಲ್ಲಿ ವೈದ್ಯರ ಬಳಿ ಹೋದರೆ ದೇವರು ಅವರಿಗೆ ಆಲೋಚನೆ ಕೊಡ್ತಾನೆ. ದೇವರು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಮೂಲಕವಾಗಿ ಎಲ್ಲ ರೋಗಗಳಿಂದ ಗುಣವಾಗುವುದಕ್ಕೆ, ಸ್ವಸ್ಥವಾಗುವುದಕ್ಕೆ, ಪಾರ ಮಾಡುವುದಕ್ಕೆ ಶಕ್ತನಾಗ್ತಾನೆ. ನಮಗೆ ಸಂಭವಿಸುವಂತಹ ಇಕ್ಕಟ್ಟುಗಳಿಂದ ನಮ್ಮನ್ನು ಬಿಡಿಸ್ತಾನೆ. ನಮಗೆ ಸಂಭವಿಸುವಂತಹ ಶೋಧನೆಗಳಿಂದ ಬಿಡಿಸ್ತಾನೆ. ನಮಗೆ ಅಗತ್ಯವಿರುವಂತಹ ಸಕಲ ವರದಾನಗಳನ್ನು, ಒಳ್ಳೆಯ ಸ್ವರದಾನಗಳನ್ನು, ಸುಕ್ಷೇಮವನ್ನು, ಸೌಭಾಗ್ಯವನ್ನು, ಆಶೀರ್ವಾದವನ್ನು ಕೊಡ್ತಾನೆ. ಮೊದಲು ನಾವು ದೇವರ ಬಳಿ ಬಂದು ಬೇಡಬೇಕು, ದೇವರ ಹತ್ತಿರಕ್ಕೆ ನಾವು ಬರಬೇಕು. ನಾವು ಯಥಾರ್ಥವಾಗಿ ಮೊರೆ ಇಡುವುದಾದರೆ ದೇವರು ನಮ್ಮ ಹತ್ತಿರವಾಗಿ ಇರುತ್ತಾನೆ ಎಂಬುದಾಗಿ ಕೀರ್ತನೆಗಳನ್ನು ಹೇಳ್ತಾರೆ. ಹಾಗಾದ್ರೆ ನಾವು ನಂಬಿಕೆಯಿಂದ ನಾವು ದೇವರಿಗೆ ಮೊರೆ ಇಡುವಾಗ, ನಾವು ವಿಶ್ವಾಸದಿಂದ ನಾವು ದೇವರಿಗೆ ಮೊರೆ ಇಡುವಾಗ, ಯಥಾರ್ಥವಾಗಿ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ದೇವರು ನಾವು ಕೇಳುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡ್ತಾರೆ, ನಾವು ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡ್ತಾರೆ. ಯೋಸೇಫನ ಜೀವಿತವನ್ನು ಗಮನಿಸುವಾಗ ಐಗುಪ್ತ ದೇಶದ ಪ್ರಧಾನಿಯಾಗುವುದಕ್ಕೆ ಅವನು ಕನಸಲ್ಲೂ ಸಹ ಕಂಡಿರಲಿಲ್ಲ, ಆತನು ಊಹಿಸಲು ಸಹ ನೋಡಿರಲಿಲ್ಲ. ಆದರೆ ಅವನು ಅಷ್ಟು ಅತ್ಯುನ್ನತ ಸ್ಥಾನಕ್ಕೆ, ಉನ್ನತ ಸ್ಥಿತಿಗಳಿಗೆ ದೇವರು ತಂದಿದ್ದಾನೆ ಎಂಬುದಾಗಿ ಹೇಳುವಾದ್ರೆ ಆತನ ನಂಬಿಕೆ, ಆತನ ಜೀವಿತ, ದೇವರ ಮೇಲೆ ಆತನ ಅನನ್ಯ ಸಂಬಂಧ ಎಷ್ಟಿದೆ ಎಂಬುದಾಗಿ ನೋಡುವುದಾದ್ರೆ ದೇವರನ್ನು ಹೊರತು ಮತ್ತು ಆತನು ನಂಬಿರಲಿಲ್ಲ, ದೇವರನ್ನು ಹೊರತು ಮತ್ತು ಆರ ಮೇಲೂ ಅವನು ವಿಶ್ವಾಸ ಬಿಟ್ಟಿರಲಿಲ್ಲ, ದೇವರನ್ನು ಹೊರತು ಮತ್ತು ಆರ ಮೇಲೂ ಸಹ ಅವನು ಅವಲಂಬಿಸಿರಲಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ, ನಮ್ಮ ಉದ್ಯೋಗದಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ಕ್ರೈಸ್ತ ವಿಶ್ವಾಸದ ಜೀವಿತದಲ್ಲಿ ನಾವು ಸದಾಕಾಲವೂ ದೇವರ ಮೇಲೆ ನಂಬಿಕೆಯುಳ್ಳವರಾಗಿ, ದೇವರ ಮೇಲೆ ನಂಬಿಕಸ್ಥರಾಗಿ ನಾವು ಜೀವಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ನಮಗೆ ಸಕಲ ವರದಾನಗಳು, ಒಳಿತುಗಳು ನಮಗಾಗ್ತದೆ, ಮೇಲುಗಳು, ಅತ್ಯುನ್ನತ ಸ್ಥಿತಿಗತಿಗಳನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯ. ನಮ್ಮಿಂದಾದಂತ ನಮಗೆ ಅಸಾಧ್ಯವಾಗಿರುವಂತಹ ಸಂಗತಿಗಳನ್ನು ಸುಲಭವಾಗಿ ಸಾಧ್ಯವನ್ನಾಗಿಸ್ತಾನೆ ಬೇರೆ. ನಮಗಿಂತಲೂ ಅತ್ಯಧಿಕವಾದಂತಹ ಸುವರ್ಣಗಳನ್ನು, ಆಶೀರ್ವಾದಗಳನ್ನು ಕೊಡಬಲ್ಲ ದೇವರ ಬಳಿ ನಾವು ಮೊದಲು ಹೋಗಬೇಕು. ತದನಂತರದಲ್ಲಿ ಇಹಲೋಕದ ಯಾವುದೇ ಪ್ರಯತ್ನ, ಕಾರ್ಯಗಳನ್ನು, ಯೋಜನೆಗಳನ್ನು ನಾವು ಮಾಡಬೇಕು. ನಾವು ಮಾಡುವಂತಹ ಪ್ರಾರ್ಥನೆ, ನಾವು ಮಾಡುವಂತಹ ವಿಜ್ಞಾಪನೆ, ನಾವು ಸಲ್ಲಿಸುವಂತಹ ಮೊರೆಗಳನ್ನು ದೇವರ ಬಳಿ ಸಲ್ಲಿಸುವಾಗ ಅವಿಶ್ವಾಸದ, ಅಪನಂಬಿಕೆ ಸ್ಥಿತಿಯಲ್ಲಿ ನಾವು ಸಲ್ಲಿಸಬಾರದು. ನಮಗೆ ವಿಶ್ವಾಸವು, ನಂಬಿಕೆಯು, ನಿರೀಕ್ಷೆಯು ದೇವರ ಹೊರತು ಮತ್ತಾರು ನಮಗೆ ಜೀವನದಲ್ಲಿ ಇಲ್ಲವೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಸಲ್ಲಿಸುವಾಗ ದೇವರು ನಮಗೆ ಉತ್ತರಿಸ್ತಾನೆ. ನಾವು ಬೇಡುವುದಕ್ಕಿಂತಲೂ, ನಾವು ಊಹಿಸುವುದಕ್ಕಿಂತಲೂ, ನಮಗೆ ಅಗತ್ಯವಿರುವುದಕ್ಕಿಂತಲೂ ಹೆಚ್ಚಾದಂತಹ ರೀತಿಯಲ್ಲಿ ಯೆಹೋವ ಈರೆಯಾಗಿ ಆತನು ನಮಗೆ ಕೊಡುತ್ತಾನೆ. ಯೆಹೋವ ರಾಫವಾಗಿ ಆತನು ಆರೋಗ್ಯವನ್ನು ನೀಡುತ್ತಾನೆ. ದೇವರ ಬಳಿ ಬಂದರೆ, ದೇವರ ಮೇಲೆ ವಿಶ್ವಾಸವಿರಲಿ. ಈ ಹಲೋಕದಲ್ಲಿರುವಂತಹ ಯಾವುದೇ ಜನರ ಮೇಲೆ, ಯಾವುದೇ ವ್ಯಕ್ತಿಗಳ ಮೇಲೆ, ಯಾವುದೇ ನಾಯಕರ ಮೇಲೆ, ಯಾವುದೇ ವೈದ್ಯರ ಮೇಲೆ, ನಿಮ್ಮ ಉದ್ಯೋಗದ ಮೇಲಾಗಲಿ, ನಿಮ್ಮ ಜ್ಞಾನದ ಮೇಲಾಗಲಿ, ನಿಮ್ಮ ತಿಳುವಳಿಕೆ ಮೇಲಾಗಲಿ ನೀವು ನಂಬಿಕೆ, ವಿಶ್ವಾಸವಿರದೆ, ನಿರೀಕ್ಷೆ ಇಲ್ಲದೆ ದೇವರ ಮೇಲೆ ಮಾತ್ರವೇ ನೀವು ನಿರೀಕ್ಷೆ ಇರಲಿ, ವಿಶ್ವಾಸವಿರದೆ, ನಂಬಿಕೆ ಇರಲಿ. ಆಗ ಮಾತ್ರ ನಿಮಗೆ ಸಾಧ್ಯವಾಗುತ್ತದೆ. ಆಗ ಮಾತ್ರ ನಿಮಗೆ ದೇವರು ಆಶೀರ್ವದಿಸ್ತಾನೆ. ಒಂದು ವೇಳೆ ಪುಷ್ಕರನಾದಂತಹ, ಪೂರ್ಣನಾದಂತಹ ಬಾಕುವಾಯ ಮನುಷ್ಯರ ಬಳಿ ಹೋಗಿದ್ದರೆ ಅವನಿಗೆ ಭಿಕ್ಷೆ ಮಾತ್ರ ಸಿಗುತ್ತಿತ್ತು, ಆದರೆ ಕಣ್ಣು ಕಾಣುವಂತಾಗುತ್ತಿರಲಿಲ್ಲ. ಹಾಗೆ ನಾವು ಸಹ ಈ ಲೋಕದಲ್ಲಿ ನಾವು ಯಾರ ಬಳಿ ಹೋದರೆ ಅವರು ಕೊಡೋದಲ್ಲ, ಅವರ ಸಾಮರ್ಥ್ಯಕ್ಕನುಸಾರವಾಗಿ ಸಹಾಯ ಮಾಡ್ತಾರೆ. ಆದರೆ ನಾವು ಬಯಸುವುದಕ್ಕಿಂತ ಅತ್ಯಧಿಕವಾದಂತಹ ಆಶೀರ್ವಾದವನ್ನು ಹೊಂದಬೇಕಾದ್ರೆ ನಮಗೆ ದೇವರಿಂದಲೇ ಮಾತ್ರ ಅದು ಸಾಧ್ಯವಾಗುತ್ತದೆ, ಅದು ದೇವರಿಂದಲೇ ಮಾತ್ರ ಕೊಡಬಹುದಾಗುತ್ತದೆ. ಹಾಗಾಗಿ ನಾವು ದೇವರ ಬಳಿ ಬೇಡಬೇಕು. ನಮಗೆ ದೇವರ ಮಾರ್ಗದಲ್ಲಿ ನಡೆಯುವಾಗ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ದೇವರ ವಿಶ್ವಾಸದಲ್ಲಿ ನೆಲೆಗೊಂಡಿರುವಾಗ ನಮ್ಮ ನಂಬಿಕೆ ಇದಕ್ಕೆ ಬರುತ್ತೆ, ನಮ್ಮ ವಿಶ್ವಾಸ ಇದಕ್ಕೆ ಬರುತ್ತೆ. ಅದು ನಮಗೆ ಸುಮ್ಮನಿರಿಸುವಂತಹ, ಗದರಿಸುವಂತಹ ಅನೇಕ ಶೋಧನೆಗಳು ದುರಾತ್ಮನ ಮೂಲಕ, ದುರ್ಜನರ ಮೂಲಕವಾಗಿ ನಮಗೆ ಬರುವಾಗ ನಾವು ಸುಮ್ಮನಿರಬಾರದು. ನಾವು ಗದರಿಸಿದಾಗ ಸುಮ್ಮನಿರಬಾರದು. ನಮ್ಮ ಪ್ರಯತ್ನ ಹೆಚ್ಚಾಗಬೇಕು, ನಮ್ಮ ಹೋರಾಟ ಹೆಚ್ಚಾಗಬೇಕು, ನಮ್ಮ ಪ್ರಾರ್ಥನೆಗಳು ಹೆಚ್ಚಾಗಬೇಕು. ದೇವರ ಮೇಲಿನ ನಂಬಿಕೆ, ವಿಶ್ವಾಸ ಹೆಚ್ಚಾಗುವಾಗ ದೇವರು ನಮಗೆ ಅದ್ಭುತವನ್ನು ಮಾಡ್ತಾನೆ, ದೇವರು ನಮಗೆ ಮಹತ್ವಗಳನ್ನು ಮಾಡ್ತಾನೆ, ದೇವರು ನಮಗೆ ಅಗತ್ಯವಿರುವಂತಹ ಸಂಗತಿಗಳನ್ನು ಒದಗಿಸುವವನಾಗಿರುತ್ತಾನೆ. ನಮ್ಮ ನಂಬಿಕೆ ಜೀವಿತದ ಮೂಲಕವಾಗಿ, ನಮ್ಮ ವಿಶ್ವಾಸದ ಜೀವಿತದ ಮೂಲಕವಾಗಿ, ನಮ್ಮ ನಿರೀಕ್ಷೆ ದೇವರಲ್ಲಿ ಹಾಕಿಕೊಳ್ಳುವಂಥದ್ದು, ಅವಲಂಬಿಸುವುದು ಆಗಿರುವುದಕ್ಕಾಗಿ ದೇವರಾತ್ಮ ನಮಗೆ ಸಹಾಯ ಕೊಟ್ಟು ದೇವರನ್ನು ಮೆಚ್ಚಿಸಿ ಇನ್ನಷ್ಟು ಅದ್ಭುತ ಮಹತ್ವಗಳನ್ನು ದೇವರು ನಮಗೆ ಒದಗಿಸುವುದಕ್ಕೆ ಸಹಾಯ, ಉತ್ತೇಜನವನ್ನು ನಿಂತು ನಮ್ಮ ಆಳ್ವೆಯಲ್ಲಿ ನೀಡಲಿ. ಆಮೆನ್. ನಾವು ತಂದಿರುವಂತಹ ಕಾರಣಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ನಾವು ಕೀರ್ತನೆಯನ್ನು ಹಾಡುವಾಗ ನಮ್ಮ ಕಾರಣಗಳನ್ನು ದೇವರಿಗೆ ಸಮರ್ಪಿಸುವ.
ಕೃಪೆಯಲ್ಲಿ ಐಶ್ವರ್ಯವಂತನು ಅದ್ಭುತಗಳನ್ನು ಮಾಡಬಲ್ಲ ಶಕ್ತಿಯುಳ್ಳವನಾದ ದೇವರೇ, ನೀನು ನಮ್ಮ ಆಲಸ್ಯಗಳನ್ನು ಪೂರೈಸುವವನಾಗಿದ್ದಿ. ನಾವು ಬೇಡುವುದಕ್ಕಿಂತಲೂ ಹೆಚ್ಚಾದಂತಹ ಸ್ವರಗಳು ನಮ್ಮ ಆಲಸ್ಯಗಳನ್ನು ಪೂರೈಸುವಂತಹ ದೇವರು ನೀನಾಗಿದ್ದೆ ಎಂಬುದಾಗಿ ನಮ್ಮ ವಾಕ್ಯದ ಮೂಲಕವಾಗಿ ತಿಳ್ಕೊಂಡಿದ್ದೇವೆ ಸ್ವಾಮಿ. ನಾವು ನಡೆಯಬೇಕಾದಂತಹ ರೀತಿಯನ್ನು ನಮ್ಮ ನಂಬಿಕೆಯ ಜೀವಿತ ವಿಶ್ವಾಸದ ಜೀವಿತವನ್ನು ಆ ಕುರುಡು ವೀಕ್ಷಕರಾದಂತಹ ಮಾತುಗಳ ಮೂಲಕವಾಗಿ ತಿಳಿಸುತ್ತದೆ. ಕಣ್ಣು ಕಾಣದಿದ್ದರೂ ಸಹ ಆ ನಿನ್ನನ್ನು ನೋಡಿ ನಿನ್ನ ಅದ್ಭುತವನ್ನು ಕಣ್ಣಾರೆ ಕಂಡು ಅನುಭವಿಸುತ್ತಿದ್ದರು ಇತರರು ಹೇಳಿದಂತಹ ಮಾತುಗಳನ್ನು ಕೇಳಿ ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಂತಹ ವಿಶ್ವಾಸವಿಟ್ಟಂತಹ ಜೀವಿತವನ್ನು ನಮಗೆ ಒಂದು ದೊಡ್ಡ ಪಾಠವಾಗಿ ಇಂದು ನಾವು ಕಲಿತುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಬದುಕುವ ಜೀವನ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಕುರುಡು ವಿಶ್ವಾಸದಂತಹ ಆತ್ಮವೆಂದು ಹೆಚ್ಚಾಗಿ ನಿನ್ನ ಮೇಲಿನ ನಂಬಿಕೆ ವಿಶ್ವಾಸದ ಜೀವಿತವಾಗಿರುವುದಕ್ಕೆ ಸಹಾಯ ಮಾಡಿ. ಮನುಷ್ಯರನ್ನು ನೆಚ್ಚಿ ಮನುಷ್ಯರ ಮೇಲೆ ನಂಬಿಕೆ ವಿಶ್ವಾಸಗಳು ಬೇಡ. ನಿನ್ನ ಮೇಲಿನ ನಂಬಿಕೆ ವಿಶ್ವಾಸವೇ ನಿರೀಕ್ಷೆ ನಮ್ಮ ಜೀವಿತವಾಗುವ ಹಾಗೆ ಮಾಡಿ. ನಾವು ನಿನ್ನನ್ನು ಮಾತ್ರವೇ ಆತುಕೊಂಡು ಅವಲಂಬಿಸಿ ನಂಬಿಕೆಯಿಂದ ನಿನ್ನನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೀವು ಹೇಳಿದಂತೆ ನಮ್ಮ ನಂಬಿಕೆಯ ಜೀವಿತದ ಮೂಲಕವಾಗಿ ನಮ್ಮ ವಿಶ್ವಾಸ ನಿರೀಕ್ಷೆಯ ಜೀವಿತದ ಮೂಲಕವಾಗಿ ನನ್ನ ಮಾತುಗಳು ಬದುಕುವುದಕ್ಕೆ ನಿನ್ನನ್ನು ನಂಬಿಸಿ ನಾವು ಧನ್ಯರಾಗಿ ಮಾಡುತ್ತೇವೆ ಎಂಬುದಾಗಿ ನಮ್ಮ ವಾಕ್ಯ ಹೇಳಿದಂತೆ ಅಂತಹ ಜೀವನವಾಗುವ ಹಾಗೆ ಮಾಡಿಸುವ. ನಿನ್ನ ಬಳಿ ಬರುವಾಗ, ನಿನಗೆ ಪ್ರಾರ್ಥನೆ ಮಾಡುವಾಗ, ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಬಿಡುವಾಗ ಸುಮ್ಮನಿರಿಸುವಂತಹ ಗದರಿಸುವಂತಹ ಸ್ವರಗಳು ನಮಗೆ ಎದುರಾಗಿ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ನಿನ್ನ ಮೇಲಿನ ದೃಢ ವಿಶ್ವಾಸ ನಿರೀಕ್ಷೆಯು ನಮಗೆ ಹೆಚ್ಚಾಗುವ ಹಾಗೆ ಮಾಡಿ ನಮ್ಮನ್ನು ಕಾಪಾಡಿ ಸಂರಕ್ಷಿಸುವಾಗ ನಮಗೆ ನಮ್ಮ ಜೀವಿತದಲ್ಲಿ ಏನು ಅಗತ್ಯವಿದೆಯೋ ಅದನ್ನು ನೀನು ತಿಳಿದವನಾಗಿದ್ದಿ, ಬಲ್ಲವನಾಗಿದ್ದಿ. ಹೀಗಿರುವುದರಿಂದ ನಾವು ಬೇಡುವುದಕ್ಕಿಂತ ಮುಂಚಿತವಾಗಿ, ಕೇಳುವುದಕ್ಕಿಂತ ಮುಂಚಿತವಾಗಿ, ಮೊರೆಯಿಡುವುದಕ್ಕಿಂತ ವಿಜ್ಞಾಪನೆ ಪ್ರಾರ್ಥನೆಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಎಲ್ಲವೂ ನಿನಗೆ ತಿಳಿದಿದೆ. ಆದಾಗ್ಯೂ ಎಲ್ಲವನ್ನು ಬಲ್ಲವನು ತಿಳಿದವನಾದ ನೀನು ನಿನ್ನ ನಂಬಿಕೆ ವಿಶ್ವಾಸಕ್ಕೆ ನಾವು ಅರ್ಹರಾಗುವಂತೆ ಮಾಡು. ನಂಬಿಕೆಯ ಜೀವಿತ ವಿಶ್ವಾಸದ ಜೀವಿತ ಎಷ್ಟೇ ಶೋಧನೆಗಳು ಕಷ್ಟಗಳು ಗದರಿಸುವಂತ ಸುಮ್ಮನಿಸುವಂತ ಸ್ವರಗಳು ನಮಗೆ ಎದುರಾಗುವಾಗ ಅವೆಲ್ಲವನ್ನು ಎದುರಿಸಿ ಜಯಿಸುವ ಹಾಗೆ ಮಾಡಿ ನಿನ್ನ ಕಿವಿಗೆ ನಮ್ಮ ಸ್ವರವು ಮುಟ್ಟುವ ಹಾಗೆ ನಿನ್ನ ಸನ್ನಿಧಾನದವರೆಗೆ ನಮ್ಮ ಪ್ರಾರ್ಥನೆಗಳು ಏರಿ ಬರುವ ತನಕ ನಾವು ನೀನು ನಿಂತು ನಮಗೆ ಸ್ವತಂತ್ರವನ್ನು ಕೊಡುವ ತನಕ ನಮಗೇನು ಬೇಕು ಎಂಬುದಾಗಿ ನೀನು ಕೇಳಿ ಅದನ್ನೇ ಕೊಡಬಲ್ಲ ಶಕ್ತಿಯು ಸಾಮರ್ಥ್ಯವಿರುವುದರಿಂದ ಅಂತಹ ದೇವರು ನೀನಾಗಿದೆ ಎಂಬುದಾಗಿ ನಾವು ನಂಬಿ ನಿನ್ನ ಮಾರ್ಗದಲ್ಲಿ ಸೇರಿಸುವುದಕ್ಕೆ ಸಹಾಯ ಮಾಡಿ. ನಮ್ಮನ್ನು ದೇಹಾತ್ಮ ಪ್ರಾಣ ಶರೀರವನ್ನು ಈ ಕಾಣಿಕೆ ಮೂಲಕವಾಗಿ ನಿನಗೆ ಒಪ್ಪಿಸ್ತೇವೆ ಸ್ವಾಮಿ. ಕಾಣಿಕೆಯನ್ನು ಆಶೀರ್ವದಿಸುವ ಮನಸ್ಸಿನ ಅಭಿವೃದ್ಧಿಗೋಗಿ ಇದನ್ನು ಬಳಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಅನಾರೋಗ್ಯ ಸೋಕಿದನ್ನು ಮಾಡಿ ಪ್ರಾರ್ಥಿಸ್ತೇವೆ. ಸ್ವಲ್ಪ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಪಾಲಿಸು. ಎಲ್ಲ ನೋವಿನ ನಿವಾರಣೆಯನ್ನು ಅನುಗ್ರಹಿಸು. ವೈದ್ಯರು ಕೊಡುವಂತಹ ಚಿಕಿತ್ಸೆ ಔಷಧಗಳ ಮುಖಾಂತರವಾಗಿ ಅದ್ಭುತ ಮಾಡು. ಎಲ್ಲ ಸಂಕಟಗಳಿಂದ ನೋವಿನಿಂದ ಬಿಡುಗಡೆಯಿಂದ ಪಾಲಿಸು. ಶುಭವು ಕೃಪೆಯವರ ಸಲಹೆಗಳನ್ನು ಕಾಪಾಡಿ ನಾವು ಬೇಡುವಂತಹ ವಿಷಯಗಳು ಪ್ರಾರ್ಥಿಸುವಂತಹ ಪ್ರತಿಯೊಂದು ಸಂಗತಿಗಳಿಗೆ ತಕ್ಕ ಉತ್ತರವನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಘನವೂ ಮಾನವೂ ನಿನಗೊಬ್ಬರಿಗೆ ಸಲ್ಲಿಸು. ಯೇಸುವಿನ ಪರಮ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ನಾವೆಲ್ಲರೂ ದೇವರಿಗೆ ನಮ್ಮ ಪ್ರಾರ್ಥನೆಗಳನ್ನು ಕ್ರೋಢೀಕರಿಸಿ ಕರ್ತನು ಕಲಿಸಿದಂತಹ ಪ್ರಾರ್ಥನೆಯನ್ನುಂಟಾಗಿ ಪರಲೋಕದಲ್ಲಿ ತಂದೆ ನಾವು ಪರಸ್ಪರ ನಡೆಸುತ್ತಾರೆ
ನಿಷ್ಠವು ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದ ಮನದ ಆಹಾರ ನೀವು ತಯಾರಿಸು ಮಾಡಿದಲ್ಲಿ ನಾವು ಕ್ಷಮಿಸಿದರೆ ಕ್ಷಮಿಸು ನಮ್ಮನ್ನು ಶೋಧನೆಗೆ ಸೇರಿಸದೆ ನಮ್ಮನ್ನು ತಪ್ಪಿಸು ರಾಜ ಬಲಮಹಿಮೆ ಸದಾಕಾಲ ನಿನಗೆ. ಆಮೆನ್. ದೇವರಾಶೀರ್ವಾದವು ನಂಬಿಕೆಯಿಂದ ಹೊಂದಿ ನಂಬಿಕಸ್ಥನಾದ ದೇವರು ತಾನೇ ನಮ್ಮೆಲ್ಲರನ್ನು ಸದಾಕಾಲದ ಆಶ್ರಯದಲ್ಲಿ ಯೇಸುವನ್ನಾಗಿ ಅದ್ಭುತ ಹತ್ತುಗಳು ಮಾಡುವುದಕ್ಕೆ ಶಕ್ತನಾಗಲಿ. ತಂದೆ ಕುಮಾರ ಪವಿತ್ರಾತ್ಮನ ಸರ್ವಶ್ರೇಷ್ಠ ದೇವರಾಶೀರ್ವಾದ ನೆಲೆಸಿತು ಸದಾಕಾಲ ನಮ್ಮನ್ನು ಕಾಯಲಿ. ಆಮೆನ್.